ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಒಂದು ನಿಂಬೆ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು 2 ವರ್ಷದ ಗಿಡ. ಇದು ಅಂದರೆ ಇದಕ್ಕೆ ಪೋಷಣೆ ನಾವು ಮಾಡಿದಷ್ಟು ಅದು ಗಿಡ ಚೆನ್ನಾಗಿ ಬರುತ್ತೆ. ನಾನು ಡೆಲ್ಲಿಯಲ್ಲಿ ಮಗನ ಮನೆ ಹತ್ರ ಒಂದು ಗಿಡ ತರಿಸಿ ಇಟ್ಬಿಟ್ಟು ಅದಕ್ಕೆಲ್ಲ ಒಳ್ಳೆ ಗೊಬ್ಬರ ಹಾಕಿ ಪಾಟ್ ಮಿಕ್ಸಿಂಗ್ ಮಾಡಿ ಇಟ್ಬಿಟ್ಟು ಬಂದಿದ್ದು. ಆಮೇಲೆ ಅದಕ್ಕೇನು ಸರಿಯಾಗಿ ಹಾಕಿರಲಿಲ್ಲ, ನೀರು ಹಾಕಿರ್ತಾರೆ. ಅಂದರೆ ನಾನು ಫಸ್ಟ್ ಬಾಳೆಹಣ್ಣು ಇದಾಕಿರೋದು, ಬಾಳೆಹಣ್ಣು ಚೆನ್ನಾಗಿ ಕೊಳಿಸ್ಬಿಟ್ಟು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಬಂದಿದ್ದು. ಸ್ವಲ್ಪ ತೆಂಗಿನ ನಾರು ಅದು ಇದು ಹಾಕ್ತಾನೆ ಇರೋಷ್ಟು ದಿವಸನೂ ನಾನು ಇದನ್ನ ಪೋಷಣೆ ಮಾಡಿ ಒಂದು 15 ದಿವಸ ಎಲ್ಲ ರೆಡಿ ಮಾಡಿಬಿಟ್ಟು ಬಂದಿದ್ದು. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಮೊಗ್ಗು ಬಿಟ್ಟಿದ್ದಾವೆ ಅಂದರೆ ಇದಕ್ಕೆ ನಾವು ಡೈಲಿ ನೀರು ಹಾಕ್ಬಾರ್ದು ಫ್ರೆಂಡ್ಸ್. ಡೈಲಿ ನೀರು ಹಾಕಿದ್ರೆ ಹೂವೂ ಬರೋದಿಲ್ಲ, ಕಾಯಿನೂ ಬರೋದಿಲ್ಲ. ನಾವು ಏನಿಲ್ಲ ಅಂದ್ರೂ ಸ್ವಲ್ಪ ಚೆನ್ನಾಗಿ ಒಣಗಿಸ್ಬೇಕು. ನಾವು ಡೈಲಿ ನೀರು ಹಾಕ್ತಾಯಿದ್ರೆ ಬೇರುಗಳು ಇದಾಗ್ಬಿಡುತ್ತೆ, ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ ಇದ್ರ ಮಣ್ಣು ಯಾವ ಥರ ಇದೆ ಅಂದರೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದರೆ, ನಾನು ಆಲ್ಮೋಸ್ಟು ಇದಕ್ಕೆ ತರಕಾರಿ ಸಿಪ್ಪೆಗಳು, ಬನಾನಾ ಸಿಪ್ಪೆ ಎಲ್ಲ ಹಾಕ್ಬಿಟ್ಟು ಹೋಗಿದ್ದಿದ್ದು. ಇವರು ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ನೀರು ಹಾಕಿದ್ದಾರೆ. ಇವಾಗ ಫುಲ್ಲು ಸ್ಟಾರ್ಟ್ ಆಗಿಬಿಟ್ಟಿದೆ, ಮೊಗ್ಗು ಹೂವು ಎಲ್ಲ ಚೆನ್ನಾಗಿ ಬಂದಿದೆ. ನಾವು ನಿಂಬೆ ಗಿಡಕ್ಕಂತೂ 15 ದಿವಸ, ಒಂದು ವಾರಕ್ಕೊಂದ್ಸರಿ ನೀರು ಹಾಕಿದ್ರೇನು ಸಾಕು. ವಾರಕ್ಕೊಂದ್ಸರಿ ಫುಲ್ಲು ಒಂದು ಜಗ್ಗು ತುಂಬ ಫುಲ್ಲು ಎಲ್ಲ ನೆನಿಬೇಕು. ನೆನೆದ್ಬಿಟ್ಟು ಕೆಳಗಡೆ ಪ್ಲೇಟ್ ಇಟ್ಟಿರ್ತೀವಲ್ಲ ಅಲ್ಲಿವರೆಗೂ ಬಂದುಬಿಡಬೇಕು. ಆ ಥರ ಹಾಕಿದ್ರೆ ಸಾಕು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ನಿಂಬೆ ಗಿಡಕ್ಕೆ ಮಾತ್ರ ವಾರಕ್ಕೆ 15 ದಿವಸಕ್ಕೊಂದ್ಸರಿ ನೀರು ಹಾಕಿದ್ರೇನು ಚೆನ್ನಾಗಿ ಹೂವು ಕಾಯಿ ಎಲ್ಲ ಬರುತ್ತೆ. ನೋಡಿ ಪುಟಾಣಿ ಗಿಡ ಆದ್ರೇನು ತುಂಬ ಚೆನ್ನಾಗಿ ಮೊಗ್ಗು ಎಲ್ಲ ಬಂದಿದೆ. ಅದ್ರ ಜೊತೆಗೆ ನಾವು ತೆಂಗಿನ ನಾರು ಇರುತ್ತಲ್ಲ, ಒಜ್ಜಿಗೆ ಹಿಂಗೆ ಹಾಕ್ಬಿಟ್ರೆ ನೀರು ಎಲ್ಲ ಜಾಸ್ತಿ ಬಿಸಿಲಿದ್ರೇನು ಇದನ್ನೆಲ್ಲ ಒದ್ದಿಗೆ ಹಾಕಿರೋದ್ರಿಂದ ಗಿಡಕ್ಕೆ ನೀರೆಲ್ಲ ಹಂಗೆ ಇರುತ್ತೆ, ತುಂಬ ಆವಿ ಆಗಲ್ಲ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.